ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ RTI ಅಪ್ಲಿಕೇಶನ್ ಮೊಬೈಲಲ್ಲಿ ಯಾವ ಥರ ಆಗ್ಬೋದು ಅಂತ ತೋರಿಸ್ಕೊಡ್ತೀನಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊಬೈಲಲ್ಲೇ RTI ಅಪ್ಲೈ ಮಾಡ್ತಿದ್ದೀನಿ. ಬ್ರೌಸರಲ್ಲಿ ಇಲ್ಲಿ ಸರ್ಚ್ ಮಾಡಬೇಕಾಗತ್ತೆ. ನೀವು RTI online.karnataka.gov.in ಅಂತ. ನೆಕ್ಸ್ಟು ಡೈರೆಕ್ಟಾಗಿ ವೆಬ್ಸೈಟ್ ಓಪನ್ ಆಗುತ್ತೆ. ನೋಡ್ಬೋದು ವೆಬ್ಸೈಟ್ ಯಾವ ಥರ ಇದೆ ಅಂತ. ಕರ್ನಾಟಕದಲ್ಲಿ RTI ಅಪ್ಲೈ ಮಾಡೋ ವೆಬ್ಸೈಟ್ ಇದು. ಇಲ್ಲಿ ನೀವು ಸೆಕೆಂಡ್ ಒಂದು ಕಾಣ್ತಿದೆಯಲ್ಲ, ವಿನಂತಿಯನ್ನು ಸಲ್ಲಿಸಿ ಅಂತ. ಹೊಸದಾಗಿ ಅಪ್ಲೈ ಮಾಡೋದಾದರೆ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟು ಒಂದು ಪೇಜ್ ಓಪನ್ ಆಗುತ್ತೆ. ಸೂಚನೆಗಳು, ಮಾರ್ಗಸೂಚಿ ಇದು ಓದ್ಕೊಳ್ರಿ. ಯಾವ ಇಲಾಖೆಗೆ ನೀವು RTI ಆಗ್ಬೋದು ಅಂತ ಇಲ್ಲಿದೆ. ನೆಕ್ಸ್ಟು ಹಿಂಗೆ ಡೌನ್ ಬಂದರೆ ಮೇನ ಮಾರ್ಗಸೂಚಿ ನಾನು ಓದಿದ್ದೇನೆ ಅಂತ ತೋರಿಸ್ತಿದೆ. ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ರೈಟ್ ಮಾರ್ಕು ನೋಡಿ ಮಾಡ್ತೀನಿ ನಾನು. ನೆಕ್ಸ್ಟು ಅದ್ರ ಕೆಳಗಡೆ ಸಲ್ಲಿಸಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನೋಡ್ತಿರ್ಬೋದು ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೀವು ಇಮೇಲ್ ID ಆಗಬೇಕಾಗತ್ತೆ. ಇಮೇಲ್ ID ಮತ್ತು ಮೊಬೈಲ್ ನಂಬರು, ಅದರಲ್ಲಿ ನಿಮಗೆ ಮೆಸೇಜ್ ಬರೋಕ್ಕೋಸ್ಕರ ಇಲ್ಲಿ ಹಾಕ್ತಿದ್ದೀನಿ ಇಮೇಲ್ ID. ನೆಕ್ಸ್ಟು ಮೊಬೈಲ್ ನಂಬರು ಹಾಕಿ ಕೋಡ್ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲೇ ಇದೆ ಕ್ಯಾಪ್ಚಾ ಕೋಡು. ಇವೆಲ್ಲ ಆದಮೇಲೆ ಇಮೇಲ್ ID, ಮೊಬೈಲ್ ನಂಬರು, ಕೋಡು ಎಲ್ಲ ಹಾಕಿದ್ಮೇಲೆ ಸಲ್ಲಿಸು ಅಂತ ಓದಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಇಲಾಖೆ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಆಯ್ಕೆ ಮಾಡಿ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೀವು ಯಾವ ಇಲಾಖೆಗೆ RTI ಅರ್ಜಿ ಹಾಕ್ತೀರಾ ಆ ಇಲಾಖೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಮುನ್ಸಿಪಾಲ್ಟಿಗೆ ಹಾಕ್ತಿದ್ದೀರಾ, ಸಿಟಿ ಕಾರ್ಪೊರೇಷನ್ನು ಅಥವಾ ಯಾವುದಾದ್ರೂ ಆಹಾರ ಇಲಾಖೆ, ಯಾವುದಾದ್ರೂ ಇಲ್ಲೆಲ್ಲ ಇಲಾಖೆದು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ದಾವಣಗೆರೆ ಸಿಟಿ ಕಾರ್ಪೊರೇಷನ್ ಅಂತ ಒಂದು ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟು ಕೆಳಗಡೆ ನಿಮ್ಮ ಹೆಸರು ಅಂತ ತೋರಿಸುತ್ತೆ. ಇಲ್ಲಿ ಹೆಸರು ಏನು, ನಿಮ್ಮ ಹೆಸರು ನೀವು ಎಂಟ್ರಿ ಮಾಡಬೇಕು. ಅದಾದಮೇಲೆ ಇಲ್ಲಿ ಇದು ಹೆಸರು. ನೆಕ್ಸ್ಟು ಪುರುಷ ಮಹಿಳೆ, ಪುರುಷ ಆಗಿದ್ರೆ ಪುರುಷ, ಮಹಿಳೆ ಆಗಿದ್ರೆ ಮಹಿಳೆ ಎಂಟ್ರಿ ಮಾಡಬೇಕು. ನೆಕ್ಸ್ಟು ಅಡ್ರೆಸ್ಸು, ನಿಮ್ಮ ಫುಲ್ ಅಡ್ರೆಸ್ಸು, ನಿಮ್ಮದು ಪಿನ್ ಕೋಡು, ನಿಮ್ಮ ಊರಿನ ಪಿನ್ ಕೋಡು. ನೆಕ್ಸ್ಟು ಕರ್ನಾಟಕದಲ್ಲಿ ನೀವು ಯಾವ ಜಿಲ್ಲೆಯಲ್ಲಿ ವಾಸ ಮಾಡ್ತಿದ್ದೀರಾ ಅದು ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಯಾವ ಜಿಲ್ಲೆಯಲ್ಲಿ ವಾಸ ಮಾಡ್ತಿದ್ದೀರಾ ಅದು. ನೆಕ್ಸ್ಟು ಅದು ಸಿಟಿ ಆಗಿದ್ರೆ ಸಿಟಿ, ಇಲ್ಲಾಂದರೆ ಹಳ್ಳಿ, ಯಾವುದಾದ್ರು ನೀವೆಲ್ಲಿ ವಾಸ ಮಾಡ್ತಿದ್ದೀರೋ ಅದು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಫ್ರೆಂಡ್ಸ್, ಇದು ನಗರ ಗ್ರಾಮೀಣ. ನೀವು ನಗರದಲ್ಲಾದರೆ ನಗರ ಟಿಕ್ ಮಾಡಬೇಕು, ಇಲ್ಲ ಹಳ್ಳಿಯಲ್ಲಾದರೆ ಗ್ರಾಮೀಣ ಅಂತ ಟಿಕ್ ಮಾಡಬೇಕಾಗತ್ತೆ. ಆಮೇಲೆ ನೀವು ಅಕ್ಷರಸ್ಥ ಅಂದರೆ ಓದಿದರೆ ಅಕ್ಷರಸ್ಥ ಹಾಕ್ರಿ, ಓದಿಲ್ಲ ಅಂದರೆ ಅನಕ್ಷರಸ್ಥ ಅಂತ ಹಾಕ್ಬೋದು. ಆಮೇಲೆ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಯಾವ್ದಾದ್ರು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಮೊಬೈಲ್ ನಂಬರು ನೋಡಿರಿ, ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ನಿಮ್ಮದು ಇಮೇಲ್ ಅಡ್ರೆಸ್ಸು ಅದು ಆಟೋಮೆಟಿಕ್ ಬಂದಿರುತ್ತೆ. ನೆಕ್ಸ್ಟು ಇಲ್ಲಿ
ಭಾರತೀಯ ನಾಗರಿಕರ ನೀವು ಅಂತ ಕೇಳ್ತಿದೆ. ಅದು ಆಟೋಮೆಟಿಕ್ ಭಾರತೀಯರು ಅಂತ ಇರುತ್ತೆ, ನೋಡ್ತಿರ್ಬೋದು ಫ್ರೆಂಡ್ಸ್. ನೆಕ್ಸ್ಟು ಬಡತನ ರೇಖೆಗಿಂತ ಕೆಳಗಿರುವ ಅರ್ಜಿದಾರರೇ, ನೀವು ನೋ ಅಂತ ಕೊಡ್ಬೋದು. 10 ರೂಪಾಯಿ ಪೇ ಮಾಡಬೇಕಾಗತ್ತೆ, 10 ರೂಪೀಸ್ ಅಷ್ಟೇ. ಹೌದಾಗಿದ್ರೆ ಹೌದು, ಇಲ್ಲ ಆಗಿದ್ರೆ ಅಮೌಂಟ್ ಪೇ ಮಾಡಬೇಕು 10 ರೂಪಾಯಿ. ನಿಮ್ಮ ಡೆಬಿಟ್ ಕಾರ್ಡು ಇಲ್ಲಾಂದರೆ ಆನ್ಲೈನಲ್ಲಿ ಪೇ ಮಾಡಬೇಕಾಗತ್ತೆ. ಇಲ್ಲಿ ಕೆಳಗಡೆ ಟಿಪ್ಪಣಿ ವಿನಂತಿ ಪಠ್ಯ ಅಂದರೆ ನೀವು ಏನು ವಿನಂತಿ ಮಾಡ್ತೀರೋ, ನಿಮಗೆ ಏನು ಇನ್ಫಾರ್ಮೇಷನ್ ಬೇಕಾಗಿದೆ ಮೊಬೈಲಲ್ಲಿ ಮೊದಲೇ ನೀವು ಟೈಪ್ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಕಾಪಿ ಪೇಸ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ರಿ, ನಾನು ಕಲರ್ ನೋಟಲ್ಲಿ ಎಲ್ಲ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಅಧಿಕಾರಿ ಇಲ್ಲಿ ಕ್ವಶನ್ ಮಾರ್ಕ್ ಇದೆಯಲ್ಲ, ಅಲ್ಲಿ ನಿಮ್ಮ ಊರ ಹೆಸರು ಇಲ್ಲ ಯಾವ ಅಧಿಕಾರಿ ಅಂತ ಎಲ್ಲ ಟೈಪ್ ಮಾಡಬೇಕಾಗತ್ತೆ. ಮಹಾನಗರ ಪಾಲಿಕೆ ಯಾವ ನಗರ, ಅಲ್ಲೆಲ್ಲ ನಿಮ್ಮ ಊರ ಹೆಸರು ಟೈಪ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟು ಎ ಅಂತ ಯಾವ್ಯಾರೋ ಅಕ್ಷರ ಬರೆದು ಅದ್ರ ಮೇಲೆ ಪ್ರೆಸ್ ಮಾಡಿ ಸೆಲೆಕ್ಟ್ ಆಲ್ ಅಂತ ಹೋಗಿ ನೆಕ್ಸ್ಟ್ ಪೇಸ್ಟ್ ಮಾಡಿ. ಡೈರೆಕ್ಟಾಗಿ ಪೇಸ್ಟ್ ಮಾಡೋದು ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಹಿಂಗೆ ಮಾಡ್ತಿದ್ದೀನಿ. ನೆಕ್ಸ್ಟು ಈ ಕ್ವಶನ್ ಮಾರ್ಕ್ ಎಲ್ಲ ತೆಗಿತಿದ್ದೀನಿ, ತೆಗೆದು ಊರ ಹೆಸರು ಆಗಬೇಕು. ಕ್ವಶನ್ ಮಾರ್ಕ್ ಎಲ್ಲ ಇದು ತೊಗೊಳಲ್ಲ, ನೀವು ಕ್ವಶನ್ ಥರನೂ RTIಯಲ್ಲಿ ಕೇಳೋಂಗಿಲ್ಲ. ಯಾಕಂದರೆ ನೀವು ಇನ್ಫಾರ್ಮೇಷನ್ ಅಷ್ಟೇ ಕೇಳ್ತಿರೋದು, ಯಾವುದೇ ಪ್ರಶ್ನೆಯನ್ನು ಕೇಳೋ ಹಾಗಿಲ್ಲ. ಇನ್ಫಾರ್ಮೇಷನ್ ಥರನೇ ಕೇಳಬೇಕು, ಪ್ರಶ್ನೆನೇ ಇನ್ಫಾರ್ಮೇಷನ್ ಥರ ಕೇಳ್ಬೋದು. ನೆಕ್ಸ್ಟ್ ಇಲ್ಲೆಲ್ಲ ಕ್ವಶನ್ ಮಾರ್ಕ್ ತೆಗಿದ್ದೀನಿ. ನೋಡ್ಕೊಡ್ರಿ ಯಾವ ಥರ ಅರ್ಜಿ ಸಲ್ಲಿಸಬೇಕು ಅಂತ ಕರೆಕ್ಟಾಗಿ. ಇದು ನೀವು ಇಲ್ಲಿ ಸೆಕ್ಷನ್ನು ಎಲ್ಲ ಹಾಕಲೇಬೇಕು. ಇಲ್ಲಿ ನೋಡ್ದಂಗೆ ಇದೆಲ್ಲ ಆದಮೇಲೆ ನೆಕ್ಸ್ಟು ನಿಮ್ಮ ಹತ್ರ ಏನಾದರೂ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಇದ್ದರೆ ಇದು ಯಾವುದೇ ಕಳಿಸ್ಬೋದು. ನೋಡ್ರಿ, ನಾನು ಮುನ್ಸಿಪಾಲ್ಟಿಗೆ ಹಾಕ್ತಿದ್ದೀನಿ. ಖಾತೆ ವರ್ಗಾವಣೆಗೆ ಕನಿಷ್ಠ ಗರಿಷ್ಠ ಸಮಯ ಅವೆಲ್ಲ ಕೇಳ್ತಿದ್ದೀನಿ. ನೀವು ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ನು ಯಾವ ಇಲಾಖೆಯಿಂದ ಬೇಕು ಅದು ಟೈಪ್ ಮಾಡ್ಬೋದು. ನೆಕ್ಸ್ಟು 2005 ಮಾಹಿತಿ ಪಡೆಯಲು ಅಂತ ಎಲ್ಲ ಹಾಕಬೇಕು. ಇಲ್ಲಿ ಬ್ರೌಸ್ ಅಂತ ಇದೆ ನೋಡಿರಿ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆ ಸಪೋರ್ಟೆಡ್ಡು ಏನಾದ್ರು ಹಾಕೋದಾದರೆ ಆಗ್ಬೋದು, ಇಲ್ಲಾಂದರೆ ಬೇಡ, ಖಾಲಿ ಬಿಡ್ಬೋದಂಗೆ. ಇಲ್ಲಿ ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಬೇಕು. ನೆಕ್ಸ್ಟು ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಸಲ್ಲಿಸಲು ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಪೇಜ್ ಓಪನ್ ಆಯಿತು. ಇಲ್ಲಿ ಯಾವುದೇ ರೀತಿ ಬ್ರೌಸರು ರಿಫ್ರೆಶ್ ಮಾಡೋಕ್ಕೆ ಹೋಗ್ಬಿಟ್ರಿ, ಆಟೋಮೆಟಿಕ್ ಅದೇ ಬರುತ್ತೆ. ನೆಕ್ಸ್ಟು ನಿಮ್ಮ ಹೆಸರು ಮತ್ತು ಆನ್ಲೈನ್ ಶುಲ್ಕ ಪಾವತಿ ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿರಿ, ಈ ಥರ ಕ್ಲಿಕ್ ಮಾಡಿ RTI ಆನ್ಲೈನ್ ಪಾವತಿ ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ಓಪನ್ ಆಯಿತು. SBI ಇ-ಪೇ. ಇಲ್ಲಿ ನೀವು ಅಮೌಂಟು ಪೇ ಮಾಡಬೇಕಾಗತ್ತೆ, 10 ರೂಪೀಸು. ಬರೀ 10 ರೂಪಾಯಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗತ್ತೆ. ಈ ವೆಬ್ಸೈಟಲ್ಲೇ ಬಂದಿರುತ್ತೆ ನಿಮಗೆ ಇನ್ಫಾರ್ಮೇಷನ್ನು, ಇಲ್ಲೇ ಹುಡುಕ್ಬೋದು. ಸ್ಟೇಟಸಲ್ಲಿ ನೀವು ಇಂಟರ್ನೆಟ್ ಬ್ಯಾಂಕಿಂಗು ಅದರಲ್ಲಿ, ಇಲ್ಲಾಂದರೆ ಡೆಬಿಟ್ ಕಾರ್ಡು, UPI ಯಾವುದ್ರಲ್ಲಿ ಬೇಕಾದರೂ ಪೇ ಮಾಡ್ಬೋದು.
ಕಾರ್ಡಲ್ಲಿ ಪೇ ಮಾಡೋದಾದರೆ ಕಾರ್ಡ್ ನಂಬರು, ಎಕ್ಸ್ಪೈರಿ ಡೇಟು, ಇಯರು ಮತ್ತು ಕಾರ್ಡ್ ಹಿಂದ್ಗಡೆ 3 ನಂಬರ್ ಇರುತ್ತೆ. CVC ಮತ್ತು ಕಾರ್ಡು ಯಾರ ಹೆಸರಲ್ಲಿದೆ ಅವರ ನೇಮು ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಿ ಪೇ ನೌ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ RTI ಅಪ್ಲಿಕೇಶನು ಸಕ್ಸಸ್ಫುಲ್ಲಾಗಿ ಅವರಿಗೆ ರೀಚ್ ಆಗುತ್ತೆ. ನಿಮ್ಮ ಮೊಬೈಲ್ ನಂಬರಿಗೆ ಈ ಥರ ಮೆಸೇಜ್ ಬರುತ್ತೆ, ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ಇಮೇಲ್ ID. ಈ ರಿಜಿಸ್ಟ್ರೇಷನ್ ನಂಬರ್ ಮುಖಾಂತರ ನೀವು ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೊಬೋದು. ನೀವು ಅಪ್ಲೈ ಮಾಡಿರೋ ಅಪ್ಲಿಕೇಶನ್ ಸ್ಟೇಟಸ್ಸು ಏನಾಗಿದೆ ಅಂತ ತಿಳ್ಕೊಳಕ್ಕೋಸ್ಕರ ಇದೇ ವೆಬ್ಸೈಟಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಇಮೇಲ್ ID ಹಾಕೋದ್ರ ಮೂಲಕ ತಿಳ್ಕೊಬೋದು. ಅದು ಯಾವ ಥರ ತಿಳ್ಕೊಬೇಕು ಅಂತ ಈ ರೈಟ್ ಸೈಡಲ್ಲಿ ವಿಡಿಯೋ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಫುಲ್ ಇನ್ಫಾರ್ಮೇಷನ್ ತಿಳ್ಕೊಳ್ರಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ.